ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಸ್ಯಾಟರ್ಡೆ ಬ್ಲಾಗ್. ಇಂದಿನ ಬ್ಲಾಗಲ್ಲೇ ಹೇಳಿದ್ದೆ ನಾನು ಒಂದು ಮದುವೆಗೆ ಹೋಗಬೇಕು, ರೆಡಿ ಆಗಬೇಕು ಅಂಥೇಳಿ. ಅದಕ್ಕೆ ಮೊದಲು ಈ ಒಂದು ಸ್ಯಾರಿಗೆ ನಾನು ವೇಸ್ಟ್ ಲೈನ್ ಮಾಡಿಬಿಟ್ಟು ಅದಾದಮೇಲೆ ಈ ಒಂದು ಫ್ಲವರ್ ಅಟ್ಯಾಚ್ಮೆಂಟ್ ಏನಿದೆಲ್ವ ಅದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಇದ್ರದ್ದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ. ಅನ್ಫಾರ್ಚುನೇಟಾಗಿ ಅದು ವೀಡಿಯೋ ಡಿಲೀಟ್ ಆಗಿದೆ. ನೋಡೋಣ ರಿಕವರ್ ಆಗುತ್ತಾ ಅಂಥೇಳಿ. ಸೊ ಆದರೆ ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ನನ್ನದೇ ಒಂದು ಸ್ಯಾರಿಗೆ ಒಂದು ಡಿಸೈನನ್ನು ಮಾಡಿ ನಿಮಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ ಖಂಡಿತ. ಸೊ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸ್ವಲ್ಪ ಮಾಡಿಟ್ಬಿಟ್ಟು ನಾನು ಈವ್ನಿಂಗ್ ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ರೆಡಿ ಆಗಿಬಿಡೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೆ. ಫ್ರೆಶ್ ಅಪ್ ಆಗಿಬಿಟ್ಟು ಜೊತೆಗೆ ಒಂದು ಪ್ರೈಮರ್ದು ರಿವ್ಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ಮಾರ್ಸ್ ಗ್ರಿಪ್ಪಿಂಗ್ ಪ್ರೈಮರ್, ಬೆಸ್ಟ್ ಫಾರ್ ಸಮ್ಮರ್ ಅಂಥೇಳಿ ರೀಸೆಂಟಾಗಿ ಒಂದು ವೀಡಿಯೋದಲ್ಲಿ ನೋಡಿದ್ದೆ ನಾನು. ನಂದು ಕೂಡ ಪ್ರೈಮರ್ ಖಾಲಿ ಆಗಿತ್ತಲ್ವ, ಹೇಗೆ ಇದನ್ನು ಟ್ರೈ ಮಾಡಬಾರ್ದು ಅಂತೇಳಿ ತರಿಸಿದೆ. ಹಾಗೆ ಅದ್ರದ್ದು ರಿವ್ಯೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಕೇಜಿಂಗ್ ಅಂತೂ ಸೂಪರಾಗಿದೆ. ಸೊ ನೋಡ್ಬೋದು ನಾನು ಪ್ರೈಮರ್ ಹಚ್ಕೊಂಡ್ಮೇಲೂ ಕೂಡ ನನ್ನ ಸ್ಕಿನ್ ಯಾವ ರೀತಿ ಗ್ರಿಪ್ ಅಂದರೆ ಹಿಡ್ಕೊಳ್ತಾ ಇದೆ ಅಂತ ಅದರಲ್ಲೇ ನಿಮಗೆ ಲೈವಾಗಿ ತೋರಿಸಿದ್ದೀನಿ. ಸೊ ಇದ್ರ ಮೇಲೆ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ಅದು ಗ್ರಿಪ್ಪಾಗಿ ಇಟ್ಕೊಳ್ಳುತ್ತೆ ಮತ್ತು ಪ್ಯಾಚಸ್ ಕೂಡ ಆಗೋದಿಲ್ಲ ಅಂಥೇಳಿ ಅದು ರಿವ್ಯೂನಲ್ಲಿ ಅವರು ತೋರಿಸಿದರು. ಸೊ ನಾನು ಕೂಡ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ. ಅದ್ರ ಜೊತೆಗೆ ನನ್ನ ಫೌಂಡೇಶನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಬಂದು ಎಲೆಗಲ್ ಫೌಂಡೇಶನ್. ಅದನ್ನು ಯೂಸ್ ಮಾಡಿ ನೋಡೋಣ. ಇವತ್ತು ಫುಲ್ ಫಂಕ್ಷನ್ ಇದ್ದಿದ್ದು ಬಂದು ದೂರ ಇತ್ತು, ಮತ್ತಿಕೆರೆಯಲ್ಲಿ ಇದ್ದಿದ್ದಂಥದ್ದು. ಸೊ ಅಷ್ಟು ದೂರ ಹೋಗಿ ಬಂದು ಯಾವ ರೀತಿ ನನ್ನ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂಥೇಳಿ ಚೆಕ್ ಮಾಡಿಬಿಟ್ಟು ನಾನು ವಿಡಿಯೋದಲ್ಲೇ ಅದರದ್ದು ರಿವ್ಯೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಆದಮೇಲೆ ಮೇಕಪ್ ಎಲ್ಲ ಮಾಡಿಕೊಂಡು ಸ್ಯಾರಿ ಎಲ್ಲ ವೇರ್ ಮಾಡಿ ಹೊರಟಿದ್ದೀನಿ. ಸೊ ಮಿರರಲ್ಲಿ ಶೂಟ್ ಮಾಡಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ಬಂದೆ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ ಫಂಕ್ಷನ್ಗೆ. ಸೊ ಈ ಒಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಮೇಘನ ಮನೆ ಗೃಹ ಪ್ರವೇಶಕ್ಕೆ ಹಾಕಿದ್ದು, ಅದಾದಮೇಲೆ ನಾನು ಸೀರೆನೇ ಹಾಕ್ಕೊಂಡಿರಲಿಲ್ಲ. ಹೇಗೂ ಮಳೆ ಬರೋ ಹಂಗೆ ಇರಲಿಲ್ವಲ್ಲ, ನನ್ನ ಮಗ ಕೂಡ ಅಲ್ಲಿದ್ದಾನೆ ಅಪ್ಪಾಜಿ ಮನೆಯಲ್ಲಿ. ಸೊ ಹಾಗಾಗಿ ಸ್ಯಾರಿ ವೇರ್ ಮಾಡ್ಕೊಂಡು ಅಂತೇಳಿ ಈ ಒಂದು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಇವತ್ತೊಂದು ಪ್ರೈಮರ್ನ ಕೂಡ ನಾನು ಚೆಕ್ ಮಾಡ್ತಾಯಿದ್ದೀನಿ. ನೋಡೋಣ ಹೋದಾಗ ಹೀಗಾಗ್ತದೆ, ಬರೋ ಅಷ್ಟರಲ್ಲಿ ಹೇಗಿರುತ್ತೆ ನನ್ನ ಮೇಕಪ್ ಹೆಂಗಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರದ್ದು ರಿವ್ಯೂ ಕೂಡ ಹೇಳ್ತೀನಿ ನಾನು ನಿಮಗೆ, ಆಯಿತಾ. ಸೊ ಹೋಗೋಣ. ಫಂಕ್ಷನ್ಗೆ ಟೈಮು ಇಲ್ಲೇ 7 ಕಾಲ ಆಗೋಯ್ತು, 7:30 ಆಗ್ತಾಯಿದೆ. ಇನ್ನು ಮದುವೆ ಇರೋದು ಬಂದುಬಿಟ್ಟು ರಾಮಯ್ಯ ಮೆಮೋರಿಯಲ್ ಹಾಲ್, ಅಲ್ಲಿಗೆ ಹೋಗಬೇಕು. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ ಅಲ್ಲಿ ಹೋಗಿ ತಲುಪೋದು. ಅಲ್ಲಿ ಹೋಗಿ ಬಂದಮೇಲೆ ಸಾಧ್ಯ ಆದರೆ ಪೂರ್ತಿ ಲುಕ್ಕನ್ನು ಶೇರ್ ಮಾಡಿ. ಸೊ ಮದುವೆ ಇದ್ದಿದ್ದು ಬಂದುಬಿಟ್ಟು MS ರಾಮಯ್ಯ ಮೆಮೋರಿಯಲ್ ಹಾಲ್, ಅಲ್ಲಿ ಮದುವೆ ಇದ್ದಿದ್ದಂಥದ್ದು. ಅಕ್ಕಪಕ್ಕ 2 ಚೌಲ್ಟ್ರಿ ಇದ್ದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಬಟ್ ಹೆಸರು ನೋಡಿಕೊಂಡು ನಾವು ಒಳಗಡೆ ಹೋದ್ವಿ. 2 ಚೌಲ್ಟ್ರಿಲೂ ಮದುವೆ ನಡೀತಾ ಇತ್ತು ಅವತ್ತು. ಇವರೇ ಬ್ರೈಡ್ ಆ್ಯಂಡ್ ಗ್ರೂಮ್. ಇವ್ರು ಬಂದುಬಿಟ್ಟು ನನ್ನ ಫ್ರೆಂಡ್ ಉಷಾ ಅಂತ ಇದ್ದಾರೆ. ಸೊ ನನಗೆ ಕುಚ್ಚಿಗೆ ಸ್ಯಾರೀಸ್ ಎಲ್ಲ ಕೊಡ್ತಾರೆ. ಅವರ ತಂಗಿ ಮತ್ತು ಮೈದನ ಮದುವೆ, ಈ ಮೈದನನಿಗೆ ತಂಗಿನ ಮದುವೆ ಮಾಡ್ತಾ ಇರೋವಂಥದ್ದು. ಸೊ ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇದಿಷ್ಟು ನಾನು ಕ್ಲಿಪ್ ತೊಗೊಂಡಿದ್ದು, ಜಾಸ್ತಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಹೊರಗಡೆ ಬಂದಾಗ ಈ ಒಂದು ಏನು ಡೆಕೋರೇಷನ್ ಇತ್ತಲ್ಲ ಅದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ಜಸ್ಟ್ ಕ್ಲಿಪ್ಪಿಂಗ್ನ ತೊಗೊಂಡೆ, ಒಂದಷ್ಟು ಫೋಟೋಸ್ನ ಕೂಡ ತೆಕ್ಕೊಂಡೆ. ಚೆನ್ನಾಗಿತ್ತು ಹೊರಗಡೆ ಅಂಥೇಳಿ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ನಾವು ಹೊರಟಾಗಲೇ 9:30, ಅಂದರೆ ನಮ್ಮ ಮನೆಯಿಂದ ತುಂಬಾ ದೂರ ಅಂತಲೇ ಹೇಳ್ಬೋದು. ಅಂದರೆ ದೂರ ಅನ್ನೋದಕ್ಕಿಂತ ಜಾಸ್ತಿ ಟ್ರಾಫಿಕ್ ಜಾಮ್, ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಊರಿಗೆ ಹೋಗೋರು ಇರ್ತಾರಲ್ಲ. ಸೊ ಹಾಗಾಗಿ ಟೈಮ್ ಬಂದುಬಿಟ್ಟು 10:30. ನಾವು ಮನೆಗೆ ಬಂದಾಗಲೇ 10:30 ಆಗಿತ್ತು. ಈಗ 10:45. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಿಜವಾಗ್ಲೂ ಅಷ್ಟು ದೂರ ಕುತ್ಕೊಂಡು ಹೋಗಿ ಸಖತ್ತು ಟಯರ್ಡ್ ಆ ಥರ ಅನಿಸ್ಬಿಟ್ಟು ಫುಲ್ಲು ಟ್ರಾಫಿಕ್ ಜಾಮಲ್ಲಿ. ಇಲ್ಲಿ ಬಿಟ್ಟಿದ್ದು ನಾನು 7:15 ಏನೋ ಬಿಟ್ಟಿದ್ದಕ್ಕೆ, ಅಲ್ಲಿ ತಲುಪಿದಾಗಲೇ 8:30 ಆಗಿತ್ತು. 8:30, 8:15 ಏನೋ ಆಗಿತ್ತು. ಸೊ ಹೋಗಿದ ತಕ್ಷಣ ಅವ್ರಿಗೆ ವಿಶ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ಕೊಂಡಿದ್ದೇನೆ ಹೊರಟಾಗ 9:30 ಏನೋ ಆಗಿತ್ತು. ಇಲ್ಲಿ ಬಂದಾಗ 10:30. ಅಂದರೆ ರಿಟರ್ನ್ ಬರುವಾಗ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ.
ಸಾಕಾಗೋಯ್ತಪ್ಪ ನನಗಂತ ಅದನ್ನೇ ಅಂದ್ಕೊಂಡು ಹೋಗಿ ಇನ್ನು ಶಿಶಿನ ಬೇರೆ ಕರ್ಕೊಂಡು ಹೋಗಿದ್ರೆ ಇನ್ನೂ ಕಷ್ಟ ಆಗ್ಬಿಡ್ತಾಯಿತ್ತು ಅಂಥೇಳಿ. ಸೊ ನಾನು ಏನಕ್ಕೆ ಮಾತಾಡೋದು ಕೂತ್ಕೊಂಡೆ ಅಂತ ಹೇಳಿದ್ರೆ, ನಾನು ಹೋಗುವಾಗಲೇ ಗ್ರಿಪ್ಪಿಂಗ್ ಪ್ರೈಮರ್ನ ಯೂಸ್ ಮಾಡಿದ್ದೆ ನಾನು. ಅಂದರೆ ಇದು ಸಮ್ಮರಲ್ಲಿ ಬೆಸ್ಟ್ ಪ್ರೈಮರ್. ಅದು ಬಂದ್ಬಿಟ್ಟು ಏನಂದರೆ ಸ್ಟಿಕ್ಕಿಯಾಗಿ, ಅಂದರೆ ನಾವೇನು ಫೌಂಡೇಶನ್ ಅಪ್ಲೈ ಮಾಡ್ತೀವಿ ಅದು ಸ್ಟಿಕ್ಕಿಯಾಗಿ ಅಂಟ್ಕೊಳುತ್ತೆ ಅಂತ. ಬಟ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಿದೆ, ಬಟ್ ಅದು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ. ಸೊ ನೋಡ್ಬೋದು ನನ್ನ ಫೇಸ್ ಯಾವ ರೀತಿ ಇದೆ ಅಂತ. ಫುಲ್ಲು ಸ್ವೆಟ್ ಆಗ್ತಾಯಿದ್ದೀನಿ, ಮತ್ತು ಹೋಗುವಾಗಲೂ ಅಷ್ಟೇ ಎಲ್ಲೂ ಕೂಡ ನನಗೆ ಗಾಳಿ ಆ ಥರದ್ದೆಲ್ಲ ಏನೂ ಇಲ್ಲ. ಫುಲ್ಲು ಸೆಕೆ ಈಗಲೂ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ಲು ಮುಖ ಎಲ್ಲ ಸ್ವೆಟ್ ಆಗಿದೆ. ಬಟ್ ಆದರೂ ಕೂಡ ನನ್ನ ಫೇಸ್ ಮೇಲಿರುವಂಥ ಫೌಂಡೇಶನ್ ಪ್ಯಾಚಿ ಥರ ಆಗಿಲ್ಲ, ನೀಟಾಗಿದೆ. ಹೇಳಬೇಕು ಅಂತಂದರೆ ನಾನೇನು ಜಾಸ್ತಿ ಫೌಂಡೇಶನ್ ಅದನ್ನೆಲ್ಲ ಯೂಸ್ ಮಾಡಲ್ಲ, ಮಿನಿಮಲ್ ಫೌಂಡೇಶನ್ ನಾನು ಯೂಸ್ ಮಾಡೋದು. ಬಟ್ ಆದರೂ ಕೂಡ ನನ್ನ ಮೇಕಪ್ ನೋಡ್ಬೋದು, ನಿಮಗೆ ಗೊತ್ತಾಗ್ತಾಯಿದೆ ಯಾವ ರೀತಿ ನನ್ನ ಮೇಕಪ್ ಇದೆ ಅಂತ ಹೇಳ್ಬಿಟ್ಟು. ಸೊ ನೆಲ್ ಪಾಲಿಶ್ ಹಚ್ಕೊಳ್ಳೋಕ್ಕೂ ಟೈಮ್ ಇಲ್ಲ ನನಗೆ, ಕುಚ್ಚು ವರ್ಕ್ ಮಾಡ್ತಾಯಿದ್ದೆ, ಹಾಗೆ ರೆಡಿ ಆಗಿಬಿಟ್ಟು ಹಾಗೆ ಹೊರಟನಲ್ವ. ಸೊ ಹಂಗಾಗಿ ಅದನ್ನೇ ಹೇಳೋಣ ನಿಮಗೆ, ಈ ಥರ ಚೆನ್ನಾಗಿದೆ ಪ್ರೈಮರು, ನೀವೇನಾದರೂ ಟ್ರೈ ಮಾಡ್ತೀರಾ. ನಂದು ಕಾಂಬಿನೇಷನ್ ಸ್ಕಿನ್ನು, ಅಂದರೆ ನನಗೇನಂದರೆ ಟೀ ಝೋನಲ್ಲಿ ಮಾತ್ರ ಆಯಿಲ್ ಇದೆ ರೆಡ್ಯೂಸ್ ಆಗುತ್ತೆ, ಮಿಕ್ಕಿದ್ದೆಲ್ಲ ಸ್ವಲ್ಪ ಡ್ರೈ ಆ ಥರನೇ ಇರುತ್ತೆ ಫೇಸು. ಸೊ ಇದು ಡ್ರೈಯೂ ಅಲ್ಲ, ಅದರ ಆಯಿಲ್ ಫೇಸು ಅಲ್ಲ, ಒಂಥರ ಏನು ಹೇಳ್ತಾರೆ ಮಿಕ್ಸ್ ಹೇಳ್ತಾರಲ್ಲ, ಕಾಂಬಿನೇಷನ್ ಸ್ಕಿನ್ ಆ ಥರ. ಅದರಲ್ಲೂ ಈ ಸಮ್ಮರಲ್ಲಿ ಸ್ವಲ್ಪ ಸ್ವೆಟ್ ಆಗ್ತೀನಲ್ವ, ಆವಾಗ ಆಯಿಲ್ ರಿಲೀಸ್ ಆಗುತ್ತೆ. ಬಟ್ ಅದಕ್ಕೋಸ್ಕರ ಅಂತಲೇ ನಾನು ಇವಾಗ ಆನ್ಲೈನಲ್ಲಿ ನೋಡಿದ್ದೆ, ನಾನು ಗ್ರಿಪ್ಪಿಂಗ್ ಪ್ರೈಮರ್ ಮಾರ್ಸ್ದು ಗ್ರಿಪ್ಪಿಂಗ್ ಪ್ರೈಮರ್ ಬಂದಿದೆ, ಅದು ಸಮ್ಮರ್ಗೆ ಬೆಸ್ಟ್ ಪ್ರೈಮರ್ ಅಂಥೇಳಿ ನೋಡೋಣ ಅಂದ್ಬಿಟ್ಟು ತರಿಸಿದ್ದೆ. ನಿಜವಾಗ್ಲೂ ನನಗೆ, ನನ್ನ ಸ್ಕಿನ್ನಿಗೆ ಅಥವಾ ನಂತರ ಯಾರಿಗಾದರೂ ಈ ಥರ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಖಂಡಿತ ಅದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಟ್ರೈ ಮಾಡ್ಬೇಕನ್ಸಿದ್ರೆ ಖಂಡಿತ ಟ್ರೈ ಮಾಡಿ. ಲಿಂಕನ್ನು ನಾನು ಅಫಿಲಿಯೇಟಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಸ್ವಂತ ದುಡ್ಡಿಂದ ತರಿಸ್ಕೊಂಡು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಅದರಿಂದ ಹೆಲ್ಪ್ ಆಗುತ್ತೆ, ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನಂತರ ಮಿನಿಮಲ್ ಮೇಕಪ್ ಮಾಡೋರಿಗೆ, ತುಂಬ ಹೆವಿ ಮೇಕಪ್ ಎಲ್ಲ ನಾನು ಇಷ್ಟಪಡಲ್ಲ, ಮಿನಿಮಲ್ ಅಷ್ಟೇ, ಮಿನಿಮಲ್ ಮೇಕಪ್. ಸೊ ನೋಡ್ಬೋದು ಇವಾಗಲೂ ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಅಂದರೆ. ಬಟ್ ಆದರೂ ಒಂಥರ ಹಿಂಗೆ ಮುಟ್ಟಿದ್ರೆ ಫೀಲ್ ಆಗುತ್ತೆ ನಮಗೆ, ಆ ಗ್ರಿಪ್ಪಿಂಗ್ ಏನು ಹೇಳ್ತಾರೆ, ಹಿಂಗೆ ಮುಟ್ಟಿದ್ರೆ ಅಂಟ್ಕೊಳ್ಳುತ್ತೆ ನೋಡಿ, ಆ ಥರ ಚೆನ್ನಾಗಿದೆ. ಹೇಗಿದೆ ನನ್ನ ಮೇಕಪ್ ಲುಕ್? ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮಲ್ಕೋಬೇಕು. ಸೊ ಬೆಳಗ್ಗೆ ಸಿಗ್ತೀನಿ, ನೋಡ್ತೀನಿ, ಸಾಧ್ಯ ಆದರೆ ಒಂದಷ್ಟು ರೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೂಡಿದ್ರೆ ರೀಲ್ ಮಾಡೋದು, ಇಲ್ಲ ಅಂದರೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಾಡ್ಕೊಳ್ಳೋದು ಅಷ್ಟೇ. ಸಖತ್ ಟಯರ್ಡ್ ಆಗ್ತಾಯಿದೆ. ಟಯರ್ಡ್ ಅನ್ನೋದಕ್ಕಿಂತ ಬ್ಯಾಕ್ ಪೇನ್ ಬರ್ತಾಯಿದೆ. ಈ ನಡುವೆ 3 days ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕುಚ್ಚು ವರ್ಕ್ ಮಾಡಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಅಷ್ಟು ದೂರ ಹೋಗಿ ಬಂದಿದ್ದಕ್ಕೆ ಒಂಥರ ಬ್ಯಾಕ್ ಪೇನ್ ಥರ ಬಂದುಬಿಟ್ಟಿದೆ ನನಗೆ. ಸೊ ಅದಕ್ಕೆ ಬಂದ ತಕ್ಷಣ 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಸೊ ಬೆಳಗ್ಗೆ ಸಿಗ್ತೀನಿ ಎಲ್ಲರಿಗೂ. ನೆಕ್ಸ್ಟ್ ಡೇ ಈವ್ನಿಂಗ್ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಮಾರ್ನಿಂಗ್ ಗೊತ್ತಿಲ್ಲ ನನಗೆ, ಕಣ್ಣು ಬಿಟ್ಟಿದ ತಕ್ಷಣ ಎಷ್ಟು ಹೆಡ್ಏಕ್ ಅಂತ ಹೇಳಿದ್ರೆ, ಒಂಥರ ವಾಮಿಟಿಂಗ್ ಸೆನ್ಸೇಷನು, ಮತ್ತು ಸುಸ್ತಾಗ್ತದೆ, ಫುಲ್ಲು ಸ್ವೆಟ್ ಆಗ್ತದೆ ಮೈಯಲ್ಲಿ, ಆ ಥರ ಆಗಿಬಿಟ್ಟು ಲಿಟ್ರಲಿ ಮಲ್ಕೊಂಡೇ ಬಿಟ್ಟಿದ್ದೆ ನಾನು. ಹೇಳಬೇಕು ಅಂತಂದರೆ ಎದ್ದೇ ಇರಲಿಲ್ಲ ನಾನು, ಊಟ ಕೂಡ ತಿಂದಿರಲಿಲ್ಲ 3 ಗಂಟೆವರೆಗೂ. ಸೊ ಊಟ ತಿನ್ನಬೇಕಂತ ಹಸಿವಾದರೂ ಕೂಡ ನನಗೆ ಒಂಥರ ವಾಮಿಟಿಂಗ್ ಬರೋ ಥರ ಆಗ್ತಾಯಿತ್ತು. ಹಂಗಾಗಿ ಫಸ್ಟು ತಲೆನೋವು ಬಿಟ್ಟರೆ ಸಾಕಪ್ಪ ಅಂಥೇಳಿ ಬ್ರೆಡ್ನ ತರಿಸ್ಕೊಂಡು ಹಸ್ಬೆಂಡ್ ಕೈಯಲ್ಲಿ, ಅವ್ರು ಕೆಲ್ಸಕ್ಕೆ ಹೋಗಿದ್ರು, ಬ್ರೆಡ್ನ ತರಿಸ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದು ಟ್ಯಾಬ್ಲೆಟ್ ಹಾಕಿ ಮಲಗಿದವಳು. ಇನ್ನೊಂದು ರೀಸನ್ ಏನಪ್ಪ, ನನಗೆ ತಲೆನೋವು ಜಾಸ್ತಿ ಆಗಿದ್ದು ಬಿಟ್ಟೇ ಇಲ್ಲ ಅನ್ನೋದಕ್ಕೆ ರೀಸನ್ ಬಂದುಬಿಟ್ಟು, ಅದೇನು ಬಿಲ್ಡಿಂಗ್ ತೋರಿಸಿದಲ್ಲ ಅದು ಕಟ್ತಾಯಿದ್ರು, ಅದು ಕಂಪ್ಲೀಟ್ ಆಯಿತು ಅಂತ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಅಪೋಸಿಟ್ ಇವಾಗ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಂತೂ ಎಷ್ಟು ಟಾರ್ಚರ್ ಆಗ್ತಾಯಿತ್ತು ನನಗೆ ಅಂದರೆ, ಏನು ಗೊತ್ತಾ, ಹೊಸ್ದಾಗಿ ಫಸ್ಟಿಂದ ಸ್ಟಾರ್ಟ್ ಆಗುತ್ತಲ್ಲ ಆ ಬಿಲ್ಡಿಂಗ್ಗಳು, ಒಂಥರ ಈ ಕಟ್ಟಿರೋ ಬಿಲ್ಡಿಂಗ್ಗಳನ್ನ ಒಡೆದ್ಬಿಟ್ಟು ಕಟ್ತಾರಲ್ಲ, ಅದು ಒಂಥರ ಟಾರ್ಚರ್ ಅಂತಲೇ ಹೇಳಬೇಕು. ನಿಜವಾಗ್ಲೂ ಹೆಂಗೆ ಆಗ್ತಾಯಿತ್ತು ಈ ಒಂದು ಶಬ್ದಕ್ಕೆ ಅಂದರೆ ತಲೆನೋವೇ ಬಿಟ್ಟಿಲ್ಲ. ಸೊ ಹಸ್ಬೆಂಡ್ ಬಂದಮೇಲೆ ಅವರು ಊಟ ತಂದು ಕೊಟ್ಟರು, ತಿಂದೆ ನಾನು. ಸ್ಯಾಂಪಲ್ ಸೌಂಡ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಬೈಕೋಬೇಡಿ ಪ್ಲೀಸ್, ಆಯಿತಾ. ಸೊ ನಾನು ನಿಜ ನಮ್ಮ ಮನೆಯವರ ಕೆಲಸದಿಂದ ಬರೋವ್ರಿಗೆ ಹೊಟ್ಟೆಗೆ ಊಟ ಕೂಡ ತಿಂದಿರಲಿಲ್ಲ. ಆಮೇಲೆ ಅವರು ಎದ್ಬಿಟ್ಟು ತಕ್ಷಣಕ್ಕೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಸರಿ ಹೊರಗಡೆಯಿಂದನೇ ಏನಾದ್ರು ತಂದುಕೊಡ್ತೀನಿ, ತಿಂದ್ಬಿಡು ಫಸ್ಟು ಅಂಥೇಳಿ ಹೊರಗಡೆಯಿಂದನೇ ಊಟ ತಂದುಕೊಟ್ರು. ಊಟ ತಿಂದ್ಬಿಟ್ಟು ಆಮೇಲೆ ನಾನು ಬೆಳಗ್ಗೆಯಿಂದ ಏನು ಕೆಲಸ ಕೂಡ ಮಾಡಿರಲಿಲ್ಲ, ಆ ಕೆಲಸ ಮಾಡೋಣ ಅಂತ
ಇದೇನಕ್ಕೆ ವೀಡಿಯೋ ಮಾಡ್ಕೊಂಡಿದ್ದೆ ನೋಡು, ಎರಡೆರಡು ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡು ಹೊಡಿತಾಯಿದ್ರು. ಆ ಒಂದು ಶಬ್ದಕ್ಕೆ ಇನ್ನೂ ಜಾಸ್ತಿನೇ ಆಗ್ತಾಯಿತ್ತು ನನ್ನ ಹೆಡ್ಡೇಕು. ಅದಾದಮೇಲೆ ನಾನು ಇನ್ನೇ ಅಡುಗೆನೇ ಮಾಡಿರಲಿಲ್ವಲ್ಲ ಬೆಳಗ್ಗೆಯಿಂದ ಅಂಥೇಳಿ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಸಾಗು ಮಾಡಿದೆ. ಸೊ ನೆಕ್ಸ್ಟ್ ಡೇಗೆ ಗೀ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ಬೆಳಗ್ಗೆ ಇವಾಗ ಸ್ವಲ್ಪ ರಜೆ ಇರೋದ್ರಿಂದ ಲೇಟಾಗೆ ಎದ್ದೊಳ್ತೀನಿ ನಾನು 7:30 ಆ ಥರ. ಇನ್ನು ಹಸ್ಬೆಂಡ್ ಬೇಗ ಕೆಲ್ಸಕ್ಕೆ ಹೋಗ್ಬೇಕಲ್ವ, ಹಾಗಾಗಿ ಸಾಗು ಮಾಡಿ ಇಟ್ಬಿಟ್ರೆ ಗೀ ರೈಸ್ ಮಾಡ್ಕೊಳ್ಬೋದು ಅಂಥೇಳಿ ಅದೊಂದು ರೆಡಿ ಮಾಡಿಟ್ಟೆ. ಮತ್ತು ಹೇಳ್ದಂಗೆ ಬೆಳಗ್ಗೆಯಿಂದ ಏನು ಕೆಲಸನೂ ಮಾಡಿರಲಿಲ್ಲ, ಅಡುಗೆ ಮನೆಯೆಲ್ಲ ಹಾಗಾಗೇ ಇತ್ತು. ನನಗಂತೂ ಅದು ಕ್ಲೀನ್ ಮಾಡಿದೆ ಮಲ್ಕೊಳ್ಳೋಕ್ಕೂ ಇಷ್ಟ ಆಗಿಲ್ಲ. ಹೇಗೂ ತಲೆನೋವು ಬಿಟ್ಟಿತ್ತಲ್ವ, ಮಧ್ಯಾಹ್ನ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿ, ಬಾಗಿಲು ಕೂಡ ಎಲ್ಲ ಅವ್ರು ಹೊಡೆದಿದ್ದೆಲ್ಲ ಧೂಳು ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು. ಮೆಟ್ಲು ಮೇಲೆ ಕಾಲಿಡೋಕ್ಕೆ ಒಂಥರ ಆಗೋದು ನಮಗಂತ ಆ ಧೂಳಿಗೆ. ಅದನ್ನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ನಾನು ಗುಡಿಸ್ಕೊಂಡು ಹೋದೆ. ತುಂಬ ಧೂಳಿದ್ದರಿಂದ ಹಸ್ಬೆಂಡ್ ನಾನೇ ಒರೆಸ್ತೀನಿ ಬಿಡು ಮೆಟ್ಲು, ನೀನು ಕೆಳಗಡೆ ಕ್ಲೀನ್ ಮಾಡ್ಕೊಂಬಿಡು ಪಾರ್ಕಿಂಗ್ ಅಂತೇಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ವಿ. ಇನ್ನು ಬಾಲ್ಕನಿ ಒಂದು ಕ್ಲೀನ್ ಮಾಡಿರಲಿಲ್ಲ ನಾನು, ಏಕೆಂದರೆ ಇನ್ನೂ ಬ್ಯಾಲೆನ್ಸ್ ಇತ್ತು ಅವ್ರದ್ದು ಹೊಡಿಯೋದು, ಅದೆಲ್ಲ ಕಂಪ್ಲೀಟ್ ಆಗಿಬಿಡಲಿ ಅಂತ ಸುಮ್ಮನೆ ಮೇಲ್ಮೇಲೆ ಕಸ ಗುಡಿಸ್ಕೊಂಡಿದ್ದೆ ಅಷ್ಟೇ. ಇದು ನನ್ನ ಬಾಲ್ಕನಿಯಲ್ಲಿ ಇರುವಂಥ ಮಿನಿ ಗಾರ್ಡನ್. ಇದ್ರ ಜೊತೆಗೆ ನಮ್ಮ ಫ್ರಂಟ್ ಡೋರ್ ಹತ್ರ ಇರುವಂಥ ಮಿನಿ ಗಾರ್ಡನ್. ಇದಿಷ್ಟೇ ನಾನು ಗಿಡಗಳನ್ನ ಇಟ್ಕೊಂಡಿರೋವಂಥದ್ದು. ಸೊ ನೋಡ್ಬೋದು, ಇವಾಗ ನೆಲ ಒರೆಸಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಒಂಥರ ಲೇಯರ್ ಆಗಿಬಿಟ್ಟಿತ್ತು ಮಣ್ಣು ಧೂಳ್ದು ಹೇಳಬೇಕು ಅಂತಂದರೆ. ಆ ಕಿಟಕಿ ಹತ್ರ ನೋಡಿದ್ರೇ ಗೊತ್ತಾಗ್ತಾಯಿದೆ. ಸೊ ಅದನ್ನೆಲ್ಲ ಮತ್ತೆ ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ಅದಾಗಿದ್ದು ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಏಕೆಂದರೆ ಆ ಕುಚ್ಚು ವರ್ಕು ಕೂಡ ನಾನು ಕಂಪ್ಲೀಟ್ ಮಾಡಬೇಕಿತ್ತಲ್ವ. ಸೊ ಹಂಗಾಗಿ ನೆಕ್ಸ್ಟ್ ಡೇ ಈವ್ನಿಂಗ್ ನಮ್ಮನೆಯಲ್ಲೇ ಬಿಟ್ಟಿದ್ದಂತಹ ದಾಸವಾಳ ಹೂ, ಒಟ್ಟಿಗೆ 5 ದಿನ ಬಿಟ್ಟಿತ್ತು ವೈಟ್ ಕಲರ್ ದಾಸವಾಳ. ಸೊ ಅದನ್ನೆಲ್ಲ ಮುಡಿಸ್ಬಿಟ್ಟು ದೇವರಿಗೆ ಪೂಜೆ ಕೂಡ ಮಾಡಿದೆ ನಾನು. ಮಾಡಿಬಿಟ್ಟು ಅದಾದಮೇಲೆ ನನ್ನ ಕುಚ್ಚು ವರ್ಕ್ ಏನಿದೆ ಅದು ಕಂಪ್ಲೀಟ್ ಮಾಡಿಕೊಂಡೆ ಅಷ್ಟೇ. ಸೊ ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಆಲ್ಮೋಸ್ಟ್ ಒಂದು 4 ಡೇಸ್ ಬ್ಲಾಗ್ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಏನು ಹೊಡೆದಾಕಿದ್ರೆ ಅದೆಲ್ಲ ಎತ್ತಾಗಿ ಬಂದಿದ್ರು. ಅದು ನೋಡಿದ್ರೆ ಆ ಮೋರಿಗೆ ಹಾಕಿರ್ತಾರಲ್ಲ ಕಲ್ಲು, ಆ ಕಲ್ಲಿಗೆ ಒಳಗಡೆ ಕೂತ್ಕೊಂಬಿಟ್ಟಿದೆ. ಅದನ್ನು ಎತ್ತೋದಕ್ಕೆ ಅಂತೇಳಿ JCB ಬಂದಿತ್ತಾ. ಅದು ನನ್ನ ಮಗಂಗೆ ಈ ಥರದ್ದೆಲ್ಲ ನೋಡೋಕ್ಕೆ ಇಷ್ಟ ಅವನಿಗೆ. ಹಿಂಗೆ ಎತ್ತುತ್ತೆ ಅನ್ನೋದನ್ನು ಅಲ್ಲಿ ಅಪ್ಪಾಜಿ ಮನೇಲಿ ಇದ್ನಲ್ಲ, ಅಟ್ಲೀಸ್ಟ್ ನಾನು ವೀಡಿಯೋದಲ್ಲಿ ನೋಡ್ತಾನೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. JCB ಬಂದೆಲ್ಲ ಎತ್ತಿ ಕಳಿಸಿ. ಈ ಕಡೆದು ಅಷ್ಟೇ, ಬೇರೆ ಕಡೆ ಕನ್ಸ್ಟ್ರಕ್ಟ್ ಮಾಡೋವಾಗೆಲ್ಲ ಲಾರಿಗಳೆಲ್ಲ ಮಾಡಿ ನೋಡ್ಬೋದು ಕಲ್ಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅದು ಆ ಥರ ಸ್ಟ್ರೆಂತ್ ಇಲ್ಲ ಆ ಕಲ್ಲುಗಳು, ಮೋರಿಗೆ ಏನು ಹಾಕಿದ್ದಾರೆ ಆ ಕಲ್ಲುಗಳು. ಬಟ್ ಅವ್ರ ಮನೆ ಕಟ್ಕೊಂಡ್ಮೇಲೆ ಅದನ್ನೆಲ್ಲ ಅವರು ನೀಟ್ ಕ್ಲಿಯರ್ ಮಾಡ್ಕೊಳ್ಬೇಕಷ್ಟೇ. ಸೊ ಇದನ್ನು ಜಸ್ಟ್ ಒಂದು ಕ್ಲಿಪ್ಪಿಂಗ್ ನನ್ನ ಮಗನಿಗೋಸ್ಕರ ತೊಗೊಂಡೆ, ಅವನು ಅಲ್ಲಿದ್ದಾನಲ್ವ. ಸೊ ನನ್ನ ವೀಡಿಯೋ ನೋಡಿದ್ರೆ ಅದನ್ನು ನೋಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಕುಚ್ಚು ಡಿಸೈನ್ ಏನು ಕಂಪ್ಲೀಟ್ ಆಗಿದೆಯಲ್ಲ ಅದನ್ನು ಹಾಗೆ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಫಸ್ಟ್ ಡಿಸೈನ್ ಸಿಂಪಲಾಗಿ ಹೇಳಿದ್ದಾನೆ. ಸಿಂಪಲಾಗಿ ಮೀನ್ಸ್ ಕ್ರೋಶಾ ವರ್ಕ್ ಜಾಸ್ತಿ ಇರುತ್ತೆ, ಬಟ್ ಯಾವುದು ಬೀಡ್ಸ್ ಇಲ್ಲದೆ, ಎನಿ ಬೀಡ್ಸ್ ಇಲ್ಲದೆ ಇದು ವಿತೌಟ್ ಬೀಡು ಕುಚ್ಚು ಡಿಸೈನನ್ನು ಅವ್ರು ಹೇಳಿದಂಥದ್ದು. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು, ಜೊತೆಗೆ ಡಿಸೈನ್ ಕೂಡ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ ಈ ಒಂದು ಡಿಸೈನ್ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು, ಡಾರ್ಕ್ಗೆ ಲೈಟ್ ಕಲರ್ ಕಾಂಬಿನೇಷನ್. ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಒಂದು ಸ್ಯಾರಿ, ಈ ಒಂದು ಡಿಸೈನ್ ಇದೆ. ಪರ್ಸ್ನಲಾಗಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ರಿಯಲಾಗಿ ಇನ್ನೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಕ್ಕಿಂತ ಹೇಳಬೇಕು ಅಂತ ಹೇಳಿದ್ರೆ. ಸೊ ಫೈನಲಾಗಿ ಈ ರೀತಿಯಾಗಿ ಬಂದಿದೆ. ಸೊ ಎಲ್ಲ ಕುಚ್ಚು ಡಿಸೈನ್ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇದ್ರದ್ದೆಲ್ಲ ವೀಡಿಯೋಸ್ ಕೂಡ ನಾನು ಮಾಡಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮೊದಲೇ ಹೇಳ್ದಾಗೆ ಆ ಒಂದು ವೀಡಿಯೋ ಮಿಸ್ ಆಗಿದೆ, ರಿಕವರ್ ಮಾಡೋಕ್ಕಾದರೆ ಮಾಡಿಬಿಟ್ಟು ಆ ವಿಡಿಯೋನ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಹೊಸದಾಗಿ ನನ್ನ ಸ್ಯಾರಿಗೆ ಅದನ್ನು ಹಾಕಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫೈನಲ್ ಸ್ಯಾರಿ ಲುಕ್ ಈ ರೀತಿಯಾಗಿ ಬಂದಿದೆ. ಸೊ ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ಒಂದು ಪುಟ್ಟು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.